ಯೂಟ್ರೋಫಿಕೇಶನ್ ನೋಡ್ರಿ ಏನಾಗ್ಬೋದು. ಯೂಟ್ರೋಫಿಕೇಶನ್ ಇಂದ ಅಲ್ಟಿಮೇಟ್ಲಿ ಡಿಸ್ಟ್ರಕ್ಷನ್ ಆಫ್ ಎಕೋಸಿಸ್ಟಮ್ ಮೇ ಟೇಕ್ಸ್ ಪ್ಲೇಸ್. ಓಕೆ, ಸೊ ಇಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗ್ತಿರ್ತಾವ. ಒಂದು ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಹೈ ಇರ್ತದ, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಕೂಡ ಹೈ ಇರ್ತದ. ಅದ್ರ ಜೊತೆಗೆ ಆಲ್ಗಲ್ ಬ್ಲೂಮ್ ಆಗಿರ್ತದ, ಲೆಸ್ ಡಿಸಾಲ್ವ್ಡ್ ಆಕ್ಸಿಜನ್ ನೋಡ್ತೀವಿ ನಾವು. ಅದ್ರ ಸಂಬಂಧ ದೀಸ್ ಆರ್ ದ ಇಂಡಿಕೇಟರ್ಸ್ ಆಫ್ ಯೂಟ್ರೋಫಿಕೇಶನ್. ಇಂಡಿಯಾ ಅಕ್ಯುಮುಲೇಷನ್ ಆಫ್ ಡೆಡ್ ಆರ್ಗಾನಿಕ್ ಮ್ಯಾಟರ್ ಸ್ಟಾರ್ಟೆಡ್ ಟು ಟೇಕ್ ಪ್ಲೇಸ್. ಈ ಡೆಡ್ ಆರ್ಗಾನಿಕ್ ಮ್ಯಾಟರ್ಸ್ ಗಳನ್ನ ನಾವೇನ್ ಮಾಡ್ಲಿತ್ತೀವಿ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇದ್ರು ಡಿಕಂಪೋಸ್ ಮಾಡ್ಲಿಕ್ಕೆ ಬಿಡ್ಲಿತ್ತೀವಿ. ಓಕೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇಷ್ಟಕೊಂಡ ಜಾಸ್ತಿ ಡೆಡ್ ಆರ್ಗಾನಿಕ್ ಮ್ಯಾಟರ್ ನ ಡಿಕಂಪೋಸ್ ಮಾಡ್ಬೇಕಂದ್ರೆ ಕ್ಯಾನ್ ಬಿಕಮ್ ಎರಿ ಲೇಕ್ ಇಸ್ ಅ ಲೇಕ್ ಸಿಸ್ಟಮ್ ಆಫ್ ಗ್ರೇಟ್ ಲೇಕ್ಸ್ which is exactly on the border of US and Canada, and it is under eutrophication. I hope eutrophication ಆಗ್ಲಿಕ್ತದ, ಅದಕ್ಕೆ ಏನಾದ್ರೂ ಇಂಡಿಕೇಟರ್ಸ್ ಅದಾವ ಅಂದ್ರೆ ಇವು. So they can ask you straightforward questions on the basis of these points. Hope everybody is understanding. Hello my dear students, welcome again to our YouTube channel. Today we are going to discuss further about most important topic that we have is what is called as eutrophication. ಈ eutrophication ಅನ್ನೋದು ಪರಿಸರ ಅಧ್ಯಯನ ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ ಅತ್ಯಂತ ಪ್ರಮುಖ ಒಂದು ಕಾನ್ಸೆಪ್ಟ್ ಆಗಿರ್ತಕ್ಕಂಥದ್ದು. ಯೂಶಲಿ ಪ್ರತಿ ಒಂದು ಎಕ್ಸಾಮ್ಸ್ ಗಳಲ್ಲಿ ಒಂದಿಲ್ಲ ಒಂದು ಕ್ವಶನ್ ಇಂಟರ್ ಕನೆಕ್ಟೆಡ್ ಆಗಿ ಈ ಒಂದು ಯೂಟ್ರೋಫಿಕೇಶನ್ ಕಾನ್ಸೆಪ್ಟ್ ಮೇಲೆ ನಮ್ಮ KPSC ಆಗ್ಲಿ UPSC ಆಗ್ಲಿ ತಮ್ಮ ಎಕ್ಸಾಮ್ಸ್ ಗಳಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಗಳನ್ನು ಕೇಳಿ ಬಿಡ್ತಾರೆ. ಅದರಿಂದ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಯೂಟ್ರೋಫಿಕೇಶನ್. 360 ಡಿಗ್ರಿ ಆಂಗಲ್ ಅಲ್ಲಿ ಯೂಟ್ರೋಫಿಕೇಶನ್ ಅಂದ್ರೆ ಅರ್ಥ ಏನು, ಯೂಟ್ರೋಫಿಕೇಶನ್ ಇಂದ ಏನೇನಾಗ್ತದ, ಯೂಟ್ರೋಫಿಕೇಶನ್ ಟೈಪ್ಸ್, ಯೂಟ್ರೋಫಿಕೇಶನ್ ಎಲ್ಲೆಲ್ಲಿ ಜಾಸ್ತಿ ಆಗ್ಲಿರ್ತದೆ ಈಗ ಸದ್ಯ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ಐ ವುಡ್ ಕನ್ಸಿಡರ್ ದಿಸ್ ಕಾನ್ಸೆಪ್ಟ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ EVS. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಯೂಟ್ರೋಫಿಕೇಶನ್. ಓಕೆ, ಯೂಟ್ರೋಫಿಕೇಶನ್ ನೋಡ್ರಿ, ಯೂಟ್ರೋಫಿಕೇಶನ್ ಇಸ್ ನಥಿಂಗ್ ಬಟ್ ದ ವಾಟರ್ ಬಾಡೀಸ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಯೂಟ್ರೋಫಿಕೇಶನ್. ಯೂಟ್ರೋಫಿಕೇಶನ್ ಅರ್ಥ ಏನು, ಯೂಟ್ರೋಫಿಕೇಶನ್ ನಥಿಂಗ್ ಬಟ್ ವಾಟರ್ ಬಾಡೀಸ್ ಗೆಟಿಂಗ್ ಎನ್ರಿಚ್ಡ್ ವಿತ್ ನ್ಯೂಟ್ರಿಯೆಂಟ್ಸ್ ಅಂತ. ಸರ್, ಎನ್ರಿಚ್ ವಿತ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್ ಒಂದು ಹ್ಯೂಮನ್ ಬೀಯಿಂಗ್, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮ್ಯಾನ್. ಇಫ್ ಹಿ ಹ್ಯಾಸ್ ಟು ಗೆಟ್ ಎನ್ರಿಚ್ ವಿತ್ ದ ಪ್ರೋಟೀನ್, ಓನ್ಲಿ ದೆನ್ ದ ಗ್ರೋತ್ ಆಫ್ ದ ಮ್ಯಾನ್ ಬಿಕಮ್ಸ್ ರಾಪಿಡ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನ ಹ್ಯೂಮನ್ ಬೀಯಿಂಗ್ ಎಲ್ಲ ನೋಡ್ಬೇಕಂದ್ರೆ ಪ್ರೋಟೀನ್ ಇಂಟೇಕ್ ಅಥವಾ ಪ್ರೋಟೀನ್ ಇಂಟೇಕ್ ಬಹಳ ಜಾಸ್ತಿ ಇರಬೇಕು ಬಾಡಿಯಲ್ಲಿ. ಓಕೆ, ಅದರ ಸಂಬಂಧ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ನ್ಯೂಟ್ರಿಯೆಂಟ್ ರಿಚ್ ಆಯ್ತು ವಾಟರ್ ಬಾಡೀಸ್ ಅಂದ್ರೆ ಆ ವಾಟರ್ ಬಾಡೀಸ್ಗಳಿಗೆ ಅಥವಾ ಒಂದು ಪ್ರೊಸೆಸ್ಗೆ ನಾವು ಏನ್ ತೆಗಿರ್ತೀವಿ, ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ದೋಸ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ದಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್? ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿಗತ್ತೇನಂದ್ರೆ ಸರ್, ನ್ಯೂಟ್ರಿಯೆಂಟ್ಸ್ ಆರ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ನೈಟ್ರೋಜನ್ ಅಂಡ್ ಫಾಸ್ಫರಸ್ ಆರ್ ದ ಮೋಸ್ಟ್ two important nutrients which gives the sense of eutrophication in the water bodies. I hope everybody is understanding. Eutrophication ಅರ್ಥ ಏನು? ನ್ಯೂಟ್ರಿಯೆಂಟ್ ರಿಚ್ ಆಗೋದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಇವಾಗ ನ್ಯೂಟ್ರಿಯೆಂಟ್ ರಿಚ್ ಐತಂದ್ರೆ ಬಿ ವೆರಿ ಕೇರ್ಫುಲ್. ಇಲ್ಲಿ ನೋಡ್ರಿ, ನ್ಯೂಟ್ರಿಯೆಂಟ್ ರಿಚ್ ಐತಂದ್ರೆ ಆ ನ್ಯೂಟ್ರಿಯೆಂಟ್ ಯಾವ ನ್ಯೂಟ್ರಿಯೆಂಟ್ಸ್ ಗಳಿಂದ ರಿಚ್ ಆಗ್ಲಿರೋದು ವಾಟರ್ ಬಾಡಿ, ಆ ನ್ಯೂಟ್ರಿಯೆಂಟ್ಸ್ ಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಅಂತ ಕರಿತೀವಿ. ಈ ನೈಟ್ರೋಜನ್ ಮತ್ತು ಫಾಸ್ಫರಸ್ ಏನ್ ಮಾಡ್ತದ, ಒಂದು ವಾಟರ್ ಬಾಡಿ ಒಳಗೆ ಜಾಯ್ನ್ ಆದ್ಕೊಳ್ಳೇನೆ ಅಥವಾ ಎಂಟರ್ ಹೊಡೆದ್ಕೊಳ್ಳೇನೆ ವಾಟರ್ ಬಾಡಿ ನ್ಯೂಟ್ರಿಯೆಂಟ್ ರಿಚ್ ಆಗ್ಬಿಡ್ತದ. ತದನಂತರ ಅಲ್ಲಿರ್ತಕ್ಕಂಥ ಪ್ಲಾಂಟ್ಸ್ ಮತ್ತು ಆಲ್ಗೆ ಎಲ್ಲ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇವಾಗ ಈ ಒಂದು ಯೂಟ್ರೋಫಿಕೇಶನ್ ನೋಡಿದ್ರೆ, ಯೂಟ್ರೋಫಿಕೇಶನ್ ಟೇಕ್ಸ್ ಪ್ಲೇಸ್ ಡ್ಯೂ ಟು 2 ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸ್. ಇದನ್ನ ಟೈಪ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ, ಯಾವ ರೀತಿ ಕ್ಲಾಸಿಫೈ ಮಾಡ್ತೇವೆ ನೋಡ್ರಿ, ಯೂಟ್ರೋಫಿಕೇಶನ್ ಇದನ್ನ ನಾವು ಟೈಪ್ಸ್ ಒಳಗೆ ಕ್ಲಾಸಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಸೊ 2 ಮೇಜರ್ ಟೈಪ್ಸ್ ಅದಾವ. ಯೂಟ್ರೋಫಿಕೇಶನ್ ಒಂದು ನ್ಯಾಚುರಲ್ ಯೂಟ್ರೋಫಿಕೇಶನ್ ಅಂತ ಕಂಡು ಬರ್ತದ. ನ್ಯಾಚುರಲ್ ಯೂಟ್ರೋಫಿಕೇಶನ್ ನೈಸರ್ಗಿಕವಾಗಿ ಯೂಟ್ರೋಫಿಕೇಶನ್ ಆಗೋದು. ಓಕೆನಾ, ಸೊ ನ್ಯಾಚುರಲ್ ಯೂಟ್ರೋಫಿಕೇಶನ್. ಮತ್ತೊಂದು ಟೈಪಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಆರ್ಟಿಫಿಷಿಯಲ್ ಅಥವಾ ಕಲ್ಚರಲ್ ಯೂಟ್ರೋಫಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಕಲ್ಚರಲ್ ಯೂಟ್ರೋಫಿಕೇಶನ್ ಅಂತ ಕರೀಲಿಕ್ಕೆ ಟ್ರೈ ಮಾಡೋಣ. ಕಲ್ಚರಲ್ ಯೂಟ್ರೋಫಿಕೇಶನ್. ಸೊ ನ್ಯಾಚುರಲ್ ಮತ್ತು ಕಲ್ಚರಲ್ ಅಲ್ಲಿ ಡಿಫರೆನ್ಸ್ ಏನ್ ಸರ್? ಈ ನ್ಯಾಚುರಲ್ ಯೂಟ್ರೋಫಿಕೇಶನ್ ಅಂದ್ರೆ ನ್ಯಾಚುರಲ್ ಆಗಿ ಕಂಟಿನ್ಯೂಸ್ ಆಗಿ ನ್ಯೂಟ್ರಿಯೆಂಟ್ ವಾಟರ್ ಬಾಡೀಸ್ ಒಳಗ ಏನಪ್ಪಾ ಅಂದ್ರೆ ಆಡ್ ಆನ್ ಆಗೋದು ಕಂಟಿನ್ಯೂಸ್ ಆಗಿ ಆಗತ್ತ, ಬಟ್ ದ ಪ್ರೊಸೆಸ್ ಇಸ್ ವೆರಿ ಸ್ಲೋ. ನ್ಯಾಚುರಲ್ ಒಳಗ ಟೇಕ್ಸ್ ಸೆಂಚುರೀಸ್ ಟುಗೆದರ್ ಟು ಎಂರಿಚ್ ದ ವಾಟರ್ ಬಾಡಿ. ಆ ವಾಟರ್ ಬಾಡಿನ ಎನ್ರಿಚ್ ಮಾಡ್ಲಿಕ್ಕೆ, ನ್ಯೂಟ್ರಿಯೆಂಟ್ ಎನ್ರಿಚ್ ಮಾಡ್ಲಿಕ್ಕೆ ನ್ಯಾಚುರಲ್ ಪ್ರೊಸೆಸ್ ಏನ್ ಮಾಡ್ತದೆ ಅಂದ್ರೆ ಇಟ್ ವಿಲ್ ಟೇಕ್ ಸೆಂಚುರೀಸ್ ಟುಗೆದರ್, ಮೋರ್ ಟೈಮ್ ಪೀರಿಯಡ್. ಓಕೆ, ಬಟ್ ಇಲ್ಲಿ ನೋಡ್ರಿ ಕಲ್ಚರಲ್ ಯೂಟ್ರೋಫಿಕೇಶನ್ ಒಳಗ ಎಕ್ಸಾಕ್ಟ್ಲಿ ವಾಟ್ ಆರ್ ವಿ ಟ್ರೈಂಗ್ ಟು ಸೇ ಇಸ್ ದ ಪ್ರೊಸೆಸ್ ಇಸ್ ವೆರಿ ರ್ಯಾಪಿಡ್. ಪ್ರೊಸೆಸ್ ಈಸ್ rapid and exponential. Rapid, I hope everybody is understanding. Rapid ಜೊತೆಗೆ ನಾ ಏನ್ ಬರ್ಲಿದೆ ಅಂದ್ರೆ ವೆರಿ ಫಾಸ್ಟ್ ಅಂತ ಬರ್ಲಿದೆ, ವೆರಿ ಫಾಸ್ಟ್. Hope everybody is understanding. The types of eutrophication that we have is like this.
ನ್ಯಾಚುರಲ್ ಯೂಟ್ರೋಫಿಕೇಶನ್, ಕಲ್ಚರಲ್ ಯೂಟ್ರಿಫಿಕೇಶನ್. ಈ ನ್ಯಾಚುರಲ್ ಯೂಟ್ರೋಫಿಕೇಶನ್ ಒಳಗೆ ನಾವು ಪ್ರೊಸೆಸ್ ಆಫ್ ಯೂಟ್ರೋಫಿಕೇಶನ್ ವೆರಿ ಸ್ಲೋ ಅಂತ ನೋಡ್ಲಿದ್ದೇವೆ. ವೆರಿ ಸ್ಲೋ ಅಂತ ನೋಡ್ಲಿಕ್ಕೆ ಅಂದ್ರೆ ಬಿ ವೆರಿ ಕೇರ್ಫುಲ್. ಹೌ ಡಸ್ ದ ನ್ಯಾಚುರಲ್ ಯೂಟ್ರೋಫಿಕೇಶನ್ ಟೇಕ್ಸ್ ಪ್ಲೇಸ್? ಸರ್, ಇಟ್ ಈಸ್ ಡ್ಯೂ ಟು ದ ನ್ಯಾಚುರಲ್ ಪ್ರೊಸೆಸಸ್ ಲೈಕ್, ಬಿ ವೆರಿ ಕೇರ್ಫುಲ್, ಏನೇನಾಗ್ಬೋದು? ಫಾರ್ ಎಕ್ಸಾಂಪಲ್, ಇಲ್ಲೊಂದು ವಾಟರ್ ಬಾಡಿ ಇತ್ತು ಅನ್ಕೊಟ್ರಿ. ಈ ವಾಟರ್ ಬಾಡಿ ಒಳಗ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಯಾವ ತರ ಆಗ್ಬೋದು? ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಯಾವ ತರ ಆಗ್ಬೋದು ಅಂದ್ರೆ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಕಂಟಿನ್ಯೂಸ್ಲಿ ಆಡ್ ಆಗೋದ್ರಿಂದ ಆಗ್ಬೋದು ಸರ್. ಬಟ್ ಈ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎಲ್ಲಿಂದ ಬರೋದು? ಫಾರ್ ಎಕ್ಸಾಂಪಲ್, ನೈಟ್ರೋಜನ್ ಅಂಡ್ ಫಾಸ್ಫರಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆಫ್ ರಾಕ್ ಸಿಸ್ಟಮ್ಸ್ ಆಲ್ಸೋ. ಓಕೆ, ಇಲ್ಲೊಂದು ರಾಕ್ ಡ್ರಾ ಮಾಡಿ ಅನ್ಕೊಟ್ರಿ, ಇದ್ರೊಳಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಅದ. ನೈಟ್ರೋಜನ್ ಫಾಸ್ಫರಸ್ ಬಿ ವೆರಿ ಕೇರ್ಫುಲ್, ನೈಟ್ರೇಟ್ಸ್ ಮತ್ತು ಫಾಸ್ಫೇಟ್ಸ್ ಅಂತ ಇರ್ತಾವ. ಇದ್ರ ಥ್ರೂ ಏನಾಗ್ಬೋದು? ಈ ಪೂರ್ತಿ ರಾಕ್ ಬೌಲ್ಡರ್ ವೆದರಿಂಗ್ ಆಗ್ಬೋದು ಸರ್. ವೆದರಿಂಗ್ ಆದ ನಂತರ ಇಲ್ಲಿಂದ ಎರೋಡ್ ಆಗ್ಬೋದು ಸರ್. ಅದು ಎರೋಜನ್ ಆಗ್ಬೋದು. ಎರೋಜನ್ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಸರ್. ಟ್ರಾನ್ಸ್ಪೋರ್ಟೇಷನ್ ಆದ ನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಆಲ್ ದ ನೈಟ್ರೋಜನ್ ಅಂಡ್ ಫಾಸ್ಫರಸ್ ದಿಲ್ ಕಮ್ ಅಂಡ್ ಗೆಟ್ added in the water body, right? This is what is called as deposition. So ಈ process ಗಳಿಂದ ನಾವೇನ್ ನೋಡಬಹುದು ಅಂದ್ರೆ ನ್ಯಾಚುರಲ್ ಯೂಟ್ರೋಫಿಕೇಶನ್ ನೋಡಬಹುದು. ನ್ಯಾಚುರಲ್ ಯೂಟ್ರೋಫಿಕೇಶನ್ exactly takes place like this. But if you further concentrate on the cultural ಯೂಟ್ರೋಫಿಕೇಶನ್ ಅದರ ಅರ್ಥ ಏನು? See, it is due to the intervention of man. Man is trying to add the nutrients in excessive manner in the water bodies. How ಅಂತ ಕೇಳ್ಬಿಟ್ರೆ, ಫಸ್ಟ್ ಆಫ್ ಆಲ್ ನಾವು ಅದನ್ನ ಏನ್ ಮಾಡ್ಲಿತ್ತೇವೆ ಅಂದ್ರೆ ಬಿ ವೆರಿ ಕೇರ್ಫುಲ್. ಇದನ್ನ ಫಸ್ಟ್ ಟೈಪ್ ಅಂತ ಬರ್ಲಿದ್ದೇವೆ. ಇದ್ರ ನಾವು ಏನಂತ ಕರಿಬಹುದು ಅಂದ್ರೆ ಅಗ್ರಿಕಲ್ಚರ್ ರನ್ ಆಫ್ ಅಂತ ಕರಿಬಹುದು. ಅಗ್ರಿಕಲ್ಚರ್ ರನ್ ಆಫ್. ಓಕೆ, ಅಗ್ರಿಕಲ್ಚರ್ ರನ್ ಆಫ್ ಒಳಗೆ ನಾವು ಏನ್ ನೋಡ್ಲಿದ್ದೇವೆ? ಫಾರ್ ಎಕ್ಸಾಂಪಲ್, ಇಲ್ಲಿ ವಾಟರ್ ಬಾಡಿ ಐತೆ ಅನ್ಕೊಡ್ರಿ. ಈ ವಾಟರ್ ಬಾಡಿ ಐತಿ ಸರ್, ಈ ಕಡೆ ನಾವು ಏನ್ ಮಾಡ್ಲಿದ್ದೇವೆ ಅಂದ್ರೆ ಇಲ್ಲಿ ದೊಡ್ಡ ಒಂದು ಗ್ರೇಟ್ ಫೀಲ್ಡ್, ಒಂದು ಲಾರ್ಜ್ ಫೀಲ್ಡ್ ಒಳಗೆ ಅಗ್ರಿಕಲ್ಚರ್ ಮಾಡ್ಲಿದ್ದೇವೆ. ಈ ಅಗ್ರಿಕಲ್ಚರ್ ಒಳಗೆ ಏನ್ ಮಾಡ್ಲಿದ್ದೇವೆ? ಎಕ್ಸಾಕ್ಟ್ಲಿ ಇಲ್ಲಿಂದ ನಾವು ಫರ್ಟಿಲೈಸರ್ ಹಾಕ್ಲಿದ್ದೇವೆ ಅನ್ಕೊಡ್ರಿ. ಫರ್ಟಿಲೈಸರ್ ಇದು. ಓಕೆ, ಫರ್ಟಿಲೈಸರ್ ಹೆಂಗ್ ಮಾಡ್ಲಿದ್ದೇವೆ? ಈ ತರ ಹಾಕ್ಲಿದ್ದೇವೆ. ಫರ್ಟಿಲೈಸರ್ ಹಾಕಿದ್ರೆ ಸರ್, ವೆನ್ the fertilizer comes and gets added up with the soil olaga fertilizer content ada nutrient rich abata soil, and whenever rainfall occurs, can I say whatever the nutrient that was there here, it will start to get eroded and it will get deposited in the water body ultimately. So this is what is happening. So fertilizer olaga nitrogen ಮತ್ತು phosphorus ಎಲ್ಲದಕ್ಕಿಂತ ಜಾಸ್ತಿ ಇರ್ತದೆ. ಸೊ ಈ ಫರ್ಟಿಲೈಸರ್ ದ ಪಾರ್ಟ್ ಅಥವಾ ಇಂಗ್ರೀಡಿಯೆಂಟ್ಸ್ ಏನಾಗಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಎರೋಡ್ ಆಗಿ ಸರ್ ದೇ ಆರ್ ಗೆಟಿಂಗ್ ಡಿಪಾಸಿಟ್ ಇನ್ ದ ವಾಟರ್ ಬಾಡಿ. ಅಲ್ಟಿಮೇಟ್ಲಿ ಅಗ್ರಿಕಲ್ಚರ್ ರನ್ ಆಫ್, ಅಗ್ರಿಕಲ್ಚರ್ ನಾವು ಏನ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡ್ಲಿದ್ದೇವೆ, ಈ ಫರ್ಟಿಲೈಸರ್ಸ್ ಗಳಿಂದ ಈ ಒಂದು ವಾಟರ್ ಬಾಡಿ ನ್ಯೂಟ್ರಿಯೆಂಟ್ ಎನ್ರಿಚ್ ಆಗ್ಲಿರ್ತದ ನಂಗೆ ಅರ್ಥ. ಓಕೆ, ಸೊ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ದ ಫಸ್ಟ್ ಟೈಪ್. ಆದ ನಂತರ ಮತ್ತೆ ಎದರಿಂದ ಈ ತರ ನಾವು ಯೂಟ್ರೋಫಿಕೇಶನ್ ನೋಡಬಹುದು ಅಂದ್ರೆ ಬಿ ವೆರಿ ಕೇರ್ಫುಲ್. ಸಿವೇಜ್ ಡಿಸ್ಚಾರ್ಜ್ ಇಂದನೂ ಕೂಡ ನಾವು ಏನ್ ಮಾಡ್ಬೋದು ಅಂದ್ರೆ ಸಿವೇಜ್ ಡಿಸ್ಚಾರ್ಜ್ ಇಂದನೂ ಕೂಡ ನಾವು ಯೂಟ್ರೋಫಿಕೇಶನ್ ಆಗೋದನ್ನ ನೋಡಬಹುದು. ಸಿವೇಜ್ ಡಿಸ್ಚಾರ್ಜ್ ಅಂದ್ರೆ ಅರ್ಥ ಏನು? ಫಸ್ಟ್ ಆಫ್ ಆಲ್, ಸಿವೇಜ್ ಡಿಸ್ಚಾರ್ಜ್ ಇಸ್ ನಥಿಂಗ್ ಬಟ್ ಡೊಮೆಸ್ಟಿಕ್ ವೇಸ್ಟ್ ಅನ್ನಂಗ ಅರ್ಥ. ಡೊಮೆಸ್ಟಿಕ್ ವೇಸ್ಟ್ ಒಳಗ ವಿಲ್ ಬಿ ಏಬಲ್ ಟು ಸಿ ಡಿಟರ್ಜೆಂಟ್ಸ್. ಡೊಮೆಸ್ಟಿಕ್ ವೇಸ್ಟ್ ಕ್ಯಾನ್ ಬಿ ಎನಿಥಿಂಗ್, ಬಯೋಡಿಗ್ರೇಡಬಲ್. ಆ ಡೊಮೆಸ್ಟಿಕ್ ವೇಸ್ಟ್ ಒಳಗಿಂದನೂ ಕೂಡ ನೈಟ್ರೋಜನ್ ಮತ್ತು ಫಾಸ್ಫರಸ್ ಸಿಗ್ತದ. ಆನ್ ಸಿವೇಜ್ ವಿಥೌಟ್ ಟ್ರೀಟಿಂಗ್ ಇಟ್ ಇಫ್ ವಿ ಟ್ರೈ ಟು ಆಡ್ ದಿಸ್ ಆರ್ ಜಸ್ಟ್ ಏನಪ್ಪಾ ಅಂದ್ರೆ ನಾವು ಯಾವ್ದಾದ್ರು ವಾಟರ್ ಬಾಡಿ ಒಳಗೆ ಈ ತರ ನಾವು ಡಿಸ್ಚಾರ್ಜ್ ಮಾಡ್ಬಿಟ್ವಿ ಅಂದ್ರೆ ಡೆಫಿನೆಟ್ಲಿ ಏನಾಗ್ತದೆ ಅಂದ್ರೆ ಆ ಒಂದು ವಾಟರ್ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಆಗ್ಬಿಡ್ತದ. ಅದರಿಂದನೂ ಕೂಡ ನಾವೇನಾಗುವಂತ ಚಾನ್ಸಸ್ ಅದ, ಯೂಟ್ರೋಫಿಕೇಶನ್ ಆಗುವಂತ ಚಾನ್ಸಸ್ ಅದ. ತದನಂತರ ನೋಡ್ರಿ ನಾವೇನ್ ಮಾಡ್ಬೋದು, ಬಿ ವೆರಿ ಕೇರ್ಫುಲ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಂಡಸ್ಟ್ರೀಸ್ ಗಳು ಏನಿರ್ತಾವ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತ ಕರಿಬಹುದು. ಓಕೆನಾ? ಡಿಸ್ಚಾರ್ಜ್ ಆಫ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಡಿಸ್ಚಾರ್ಜ್ ಆಫ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಈಗ ಇಂಡಸ್ಟ್ರಿಯಲ್ ವೇಸ್ಟ್ ಏನಿರ್ತದ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಏನಿರ್ತಾವ ಅದನ್ನ ಇಂಡಸ್ಟ್ರೀಸ್ ದವರು ಯೂಶಲಿ ಮುಂಚೆ ರಿವರ್ಸ್ ಗಳಲ್ಲಿ ಅನ್ಟ್ರೀಟೆಡ್ ಆಗಿ ಈ ತರ ಡಿಸ್ಚಾರ್ಜ್ ಮಾಡ್ಬಿಡ್ತಿದ್ರು. ವಿತೌಟ್ ಟ್ರೀಟಿಂಗ್ ನಾವೇನಾದ್ರು ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಅದ್ರೊಳಗೆ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಕಂಟೆಂಟ್ ಏನಿರ್ತದೆ, ಇಟ್ ಇಸ್ ಕಂಟಿನ್ಯೂಸ್ಲಿ ಗೆಟಿಂಗ್ ಆಡೆಡ್ ಇನ್ ದ ವಾಟರ್ ಬಾಡೀಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ನ್ಯೂಟ್ರಿಯೆಂಟ್ ರಿಚ್ ಇದ್ರೆ, ಇಫ್ ಇಟ್ ಈಸ್ ಗೆಟಿಂಗ್ ಡಿಸ್ಚಾರ್ಜ್ ಇನ್ ದ ವಾಟರ್ ಬಾಡಿ, ದೆನ್ ದ ವಾಟರ್ ಬಾಡಿ ಗೆಟ್ಸ್ ಯೂಟ್ರೋಫೈಡ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಯೂಟ್ರಿಫಿಕೇಶನ್ ಇದರಿಂದನೂ ಕೂಡ ಆಗ್ತದೆ. ತದನಂತರ ಮತ್ತೊಂದು ಟೈಪ್ ಅನ್ನು ಕೂಡ ನೋಡಬಹುದು ನಾವು. ಮತ್ತೊಂದು ಟೈಪ್ ಅಲ್ಲಿ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಡಿಫಾರೆಸ್ಟೇಷನ್ ಅಂತ ಕರೀತೀವಿ. ಓಕೆನಾ? ಡಿಫಾರೆಸ್ಟೇಷನ್ ಅಂಡ್ ಸಾಯಿಲ್ ಎರೋಷನ್. ಡಿಫಾರೆಸ್ಟೇಷನ್ ಅಂಡ್ ಸಾಯಿಲ್ ಎರೋಷನ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಡಿಫಾರೆಸ್ಟೇಷನ್ ಮತ್ತು ಸಾಯಿಲ್ ಎರೋಷನ್ ಅಂತ ಬರ್ದೇನೆ ಅನ್ಕೊಟ್ರಿ. ಅರ್ಥ ಏನು? ಈಗ ಡಿಫಾರೆಸ್ಟೇಷನ್ ಮಾಡಿದ್ರೆ ಸರ್, ವಾಟ್ ಎವರ್ ದ ಟ್ರೀಸ್ ವಿಚ್ ಯೂಸ್ ಟು ಹೋಲ್ಡ್ ದ ಸಾಯಿಲ್ಸ್ ಟುಗೆದರ್, ಆ ಸಾಯಿಲ್ ನ ಹೋಲ್ಡ್ ಅಪ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಟ್ರೀ ಇಲ್ಲಿಗ ಡಿಫಾರೆಸ್ಟೇಷನ್ ಮಾಡಿರೋದ ನಂತರ, ಸೊ ದ ಎಕ್ಸ್ಪೋನೆನ್ಷಿಯಲ್ ಎರೋಷನ್ ವಿ ಕ್ಯಾನ್ ಅಬ್ಸರ್ವ್ ಓವರ್ ದ ಫೀಲ್ಡ್, ಓವರ್ ದ ಫಾರೆಸ್ಟ್ ಇಲ್ಲ. ಇವಾಗ ಏನಪ್ಪಾ ಅಂದ್ರೆ ಸಾಯಿಲ್ ಎರೋಷನ್ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಆಗ್ಲಿ ಸ್ಟಾರ್ಟ್ ಆಗ್ಬಿಡ್ತದ. ಈ ಸಾಯಿಲ್ ಎರೋಷನ್ ಯಾಕಡೆ ಆಗ್ತದ?
ಯಾಕಡೆ ಸ್ಲೋಪ್ಸ್ ಇರ್ತದ ಆ ಕಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಸ್ಲೋಪ್ಸ್ ಎಲ್ಲಿ ಇರ್ತಾವ ಅಲ್ಲಿ ವಾಟರ್ ಬಾಡಿ ಇರುತ್ತ, ಬಹಳ ಪಾಸಿಬಿಲಿಟಿ ಇರ್ತಾವ. ಆ ವಾಟರ್ ಬಾಡೀಸ್ ಗಳಲ್ಲಿ ಈ ಸಾಯಿಲ್ ಎರೋಷನ್ ಇಂದ ಅಥವಾ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಮತ್ತು ಫಾಸ್ಫರಸ್ ಕಂಟೆಂಟ್ ನ್ಯೂಟ್ರಿಯೆಂಟ್ ಎನ್ರಿಚ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಎರೋಷನ್ ಆಗಿ ವಾಟರ್ ಬಾಡೀಸ್ ಗಳಲ್ಲಿ ಸೇರಿದ್ದಲ್ಲಿ, ಇಲ್ಲಿ ಡಿಸ್ಚಾರ್ಜ್ ಆಗಿದ್ದಲ್ಲಿ ಏನಾಗ್ಬೋದು ಅಂದ್ರೆ ಈ ವಾಟರ್ ಬಾಡಿ ಯೂಟ್ರೋಫಿಕೇಶನ್ ಆಗ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ as natural eutrophication, and this side we are trying to understood about cultural eutrophication. Hope ಈ cultural eutrophication ಒಳಗ man is getting involved in making the water body enriched with the nutrients. Hope everybody is understanding. Okay, ನೋಡ್ರಿ, ಇದಾದ ನಂತರ ಇದರದೊಂದು ಸಣ್ಣ ಪಾಠನ ನಾವು ಈ ತರ ಡೈಗ್ರಾಮ್ಸ್ ಗಳ ಮೂಲಕ ತೋರಿಸ್ಲಿಕ್ಕೆ ಟ್ರೈ ಮಾಡ್ಬೋದು. ಬಿ ವೆರಿ ಕೇರ್ಫುಲ್. ಈ ತರ ಏನೈತಂದ್ರೆ ಇಲ್ಲೊಂದು ವಾಟರ್ ಬಾಡಿ ಐತೆ ಅನ್ಕೊಟ್ರಿ. ಓಕೆನಾ, ಈ ತರ ಅರ್ತ್ ಸರ್ಫೇಸ್ ಅದ, ಇಲ್ಲಿ ವಾಟರ್ ಬಾಡಿ ಅದ. ಈ ತರ ವಾಟರ್ ಬಾಡಿ ಇದ್ದಾಗ ಏನಾಗ್ಬೋದು ನೋಡ್ರಿ, ವಾಟರ್ ಬಾಡಿ ಅದ. ಓಕೆನಾ, ಸೊ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಇಲ್ಲಿ ನೈಟ್ರೇಟ್ಸ್ ಮತ್ತು ಫಾಸ್ಫೇಟ್ಸ್ ಅಥವಾ ನೈಟ್ರೋಜನ್ ಮತ್ತು ಫಾಸ್ಫರಸ್ ಕಂಟಿನ್ಯೂಸ್ಲಿ ಎರಡಾಗಿ ಅಥವಾ ಡಿಸ್ಚಾರ್ಜ್ ಆಗಿ ಈ ತರ ಬರ್ಲಿತಾವ ಅನ್ಕೊಡ್ರಿ. ಸೊ ವೆನ್ ದ ವಾಟರ್ ಬಾಡಿ ಗೆಟ್ಸ್ ಎನ್ರಿಚ್ಡ್, ಯೂಟ್ರೋಫಿಕೇಶನ್ ಆಯ್ತಾ? ಯೂಟ್ರೋಫಿಕೇಶನ್ ಆಯ್ತು. ಓಕೆ, ಸೊ ಕ್ಯಾನ್ ಐ ಸೇ ನೈಟ್ರೋಜನ್ ಅಂಡ್ ಫಾಸ್ಫರಸ್ ದೇ ಗಾಟ್ ಆಡೆಡ್ ಇನ್ ದ ವಾಟರ್ ಬಾಡಿ ಲೈಕ್ ದಿಸ್. ಓಕೆ, ಆಡ್ ಆದ್ವಿ. ಈಗ ಆಡ್ ಆದ್ಕೊಳ್ಳೇನೆ ವಾಟ್ ಡಸ್ ಇಟ್ ಸಪೋರ್ಟ್ ಸರ್? ವಾಟ್ ಡಸ್ ಇಟ್ ಸಪೋರ್ಟ್? ಇವಾಗ ಯೂಟ್ರಿಫಿಕೇಶನ್ ಆಗೋದಂದ್ರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಂದು ವಾಟರ್ ಬಾಡಿ ಒಳಗೆ ಕುಂತ್ಬಿಟ್ಟವು. ಇವಾಗ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇದ್ದಾಗ ವಾಟ್ ಡು ದೇ ಎಕ್ಸಾಕ್ಟ್ಲಿ ಇನ್ಫ್ಲುಯೆನ್ಸ್ ದ ಗ್ರೋತ್ ಆಫ್? ದೇ ವಿಲ್ ಇನ್ಫ್ಲುಯೆನ್ಸ್ ದ ಗ್ರೋತ್ ಆಫ್ ಪ್ಲಾಂಟ್ಸ್ ಅಂಡ್ ಆಲ್ಗೆ ವಿಚ್ ಆರ್ ಪ್ರೊಡ್ಯೂಸರ್ಸ್ ಇನ್ ವಾಟರ್ ಬಾಡಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಇರ್ತಕ್ಕಂಥ ಆಲ್ಗೆ ಮತ್ತು ಪ್ಲಾಂಟ್ ಎಕ್ಸ್ಪೋನೆನ್ಷಿಯಲ್ ಗ್ರೋ ಆಗ್ಲಿ ಸ್ಟಾರ್ಟ್ ಆಗ್ಬಿಡ್ತಾವ. ಅದ್ರ ಸಂಬಂಧ ನಾವು ಏನ್ ಮಾಡ್ಬೋದು? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಏನ್ ನೋಡ್ಬೋದು? ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಆಲ್ಗೆ ಬೀಯಿಂಗ್ ಪರ್ಟಿಕ್ಯುಲರ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿಬಹುದು. ಓಕೆನಾ, ಬ್ಲೂ ಗ್ರೀನ್ ಆಲ್ಗೆ, ಬಿ ವೆರಿ ಕೇರ್ಫುಲ್. ಬ್ಲೂ ಗ್ರೀನ್ ಆಲ್ಗೆ ಅಂಡ್ ದ ಪ್ಲಾಂಟ್ಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಆಲ್ಗೆ ಅಂಡ್ ಪ್ಲಾಂಟ್ಸ್ ಗಳನ್ನ ನೋಡಬಹುದು. ಎಲ್ಲಿ? ಯೂಟ್ರೋಫಿಕೇಶನ್ ಆಗಿರ್ತಕ್ಕಂಥ ಒಂದು ವಾಟರ್ ಬಾಡಿ ಇಲ್ಲ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಆಲ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗ್ಬಿಟ್ಟಿದ್ರೆ ಆಲ್ಗೆ, ಇದಕ್ಕೆ ನಾವು ಆಲ್ಗಲ್ ಬ್ಲೂಮ್ ಅಂತ ಕರಿತೀವಿ. ಓಕೆನಾ, ಸೊ ಆಲ್ಗಲ್ ಬ್ಲೂಮ್ is very much associated with the eutrophication of water bodies. ಅದರ ಸಂಬಂಧ algal bloom ಅಂತ ಕರೀತೀವಿ. algal bloom is nothing but exponential growth of algae. For example, algae ಎಲ್ಲ ಗ್ರೋ ಆಗೋದು ಅನ್ಕೊಟ್ರಿ. ಫಾರ್ ಎಕ್ಸಾಂಪಲ್ algae ಗ್ರೋ ಆಗಿದ್ರೆ ಎಕ್ಸಾಕ್ಟ್ಲಿ ಅವ್ರದ್ದು ವಾಟರ್ ಬಾಡಿ ಈ ತರ ಗ್ರೋ ಆಗ್ತದೆ. ಓಕೆ, ಈ ತರ ಗ್ರೋ ಆಗ್ಲಿತ್ತು ಅನ್ಕೊಟ್ರಿ. ಎಕ್ಸಾಕ್ಟ್ಲಿ ಇಲ್ಲೇ ಸರ್ ಮೇಲ್ಗಡೆ ಈ ತರ ಗ್ರೋ ಆಗ್ಲಿತ್ತು ಅನ್ಕೊಟ್ರಿ. ಈ ತರ ಗ್ರೋ ಆದ್ರೆ ಏನಾಗ್ಬೋದು ಸರ್? ಈ ತರ ಗ್ರೋ ಆದ್ರೆ ನಂಗೆ ಅನ್ಸಿನ ಮಟ್ಟಿಗೆ ಸರ್, ಬಿ ವೆರಿ ಕೇರ್ಫುಲ್, ಇಲ್ಲೆಲ್ಲ ಪ್ಲಾಂಟ್ಸ್ ಗಳು ಕೂಡ ಈ ತರ ಗ್ರೋ ಆಗ್ಲಿತ್ತು ಅನ್ಕೊಟ್ರಿ. ಕಂಟಿನ್ಯೂಸ್ ಆಗಿ ಫುಲ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅದ. ಅದರ ಪ್ಲಾಂಟ್ಸ್ ಗಳನ್ನ ನಾ ಈ ತರ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಸೊ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆದಾಗ ಏನಾಗ್ಬೋದು ಸರ್? ಬಿ ವೆರಿ ಕೇರ್ಫುಲ್. ಏನಾಗ್ಬೋದು ಅಂದ್ರೆ ವಾಟ್ ಎವರ್ ದ ಸನ್ಲೈಟ್ ದಟ್ ವಾಸ್ ಟ್ರೈಂಗ್ ಟು ಪೆನೆಟ್ರೇಟ್ ಡೌನ್ ಟುವರ್ಡ್ಸ್ ದ ಪ್ಲಾಂಟ್ಸ್, ಈ ತರ ಸನ್ಲೈಟ್ ಏನು ಬರ್ತಿರ್ತಿತ್ತು, ಈ ಸನ್ಲೈಟ್ ಇಟ್ ಈಸ್ ಗೆಟಿಂಗ್ ಬ್ಲಾಕ್ ಹಿಯರ್ ಇಟ್ ಸೆಲ್ಫ್. ಬ್ಲಾಕ್ ಎದಕ್ಕಾಗ್ತದ ಅಂದ್ರೆ ವಾಟರ್ ಟರ್ಬಿಡಿಟಿ ಜಾಸ್ತಿ ಆಗ್ಬಿಟ್ರೆ. ವಾಟರ್ ಟರ್ಬಿಡಿಟಿ ಬಹಳ ಹೈ ಆಗ್ಬಿಟ್ಟದ. ಟರ್ಬಿಡಿಟಿ ಅಂದ್ರೆ ಅರ್ಥ ಏನು ಸರ್? ಪೂರ್ತಿ ಕ್ಲಮ್ಸಿ ಆಗ್ಬಿಟ್ಟದು. ಕ್ಲಮ್ಸಿ ಆಗಿರ್ತಕ್ಕಂಥ ಕಾರಣದಿಂದ whatever the sunlight that is trying to penetrate down towards the water body, it is not reaching the ground or it is not reaching the plants. If it is not reaching the plants, what will happen? The plants will start to dry. I hope everybody is understanding. ಇವಾಗ ನಾ ಏನ್ ಮಾಡ್ಲಿದ್ದೆ ಅಂದ್ರೆ ಇಲ್ಲಿ ಪ್ಲಾಂಟ್ ಡ್ರೈ ಆಗೋದನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಓಕೆ, ಸೊ ವಾಟ್ ಎವರ್ ದ ಪ್ಲಾಂಟ್ಸ್ ದಟ್ ಆರ್ ದೇರ್ ಇನ್ ಆರೆಂಜ್ ಕಲರ್, ಈ ಆರೆಂಜ್ ಕಲರ್ ಒಳಗೆ ಇರ್ತಕ್ಕಂಥ ಪ್ಲಾಂಟ್ಸ್, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಪ್ಲಾಂಟ್ಸ್ ಮತ್ತು ಆಲ್ಗೆ which is present in this water body starts to die. What may happen? Be very careful. Continuous accumulation of organic matter can take place in the water body. Ivaga continuous accumulation of dead organic matter, if it is taking place in the water body, there must be some species which has to decompose them. I hope everybody is understanding. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಒಂದ್ ವೇಳೆ ಪ್ಲಾಂಟ್ಸ್ ಅಂಡ್ ಆಲ್ಗೆ if they are growing exponentially, that we called it as what? Algal bloom. But in the previous slide we saw that plants started to die. ಅಂದ್ರೆ ಇಲ್ಲೆಲ್ಲ ಇರ್ತಕ್ಕಂಥ ಪ್ಲಾಂಟ್ಸ್ ಅಂಡ್ ಆಲ್ಗೆ they started dying. I hope everybody is understanding. Death of plants and algae leads to exponential accumulation of dead organic matter in the water body. Okay na? ಇದರಿಂದ ಏನಾಗ್ತದ? Hope everybody is understanding. ಈಗ exponential accumulation of dead organic matter ಆಯ್ತು ಅಂದ್ರೆ to decompose this dead organic matter, what shall we do? We should see exponential growth of what? We should see exponential growth of bacteria and fungi. Bacteria and fungi are those microorganisms which will try to decompose the organic matter. I hope everybody is understanding.
ಅದ್ರ ಸಂಬಂಧ ಏನಾಗ್ಬೋದು, ಈ ಒಂದು ಕಾರಣದಿಂದ, ಈ ಒಂದು ರೀಸನ್ ಇಂದ ವಿ ಕ್ಯಾನ್ ಆಲ್ಸೋ ಸಿ ಎಕ್ಸ್ಪೋನೆನ್ಷಿಯಲ್ growth of what? Growth of bacteria and fungi to decompose organic dead matter. Hope everybody is understanding. Okay, ಈ ಡೈಗ್ರಾಮ್ ಅಲ್ಲೂ ಕೂಡ ನೀವು ನೋಡ್ಬೋದು, ಇಲ್ಲೇ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಆಗಿದ್ರೆ ಎಕ್ಸಾಕ್ಟ್ಲಿ ಇಲ್ಲೇ ಸರ್ ಬ್ಯಾಕ್ಟೀರಿಯಾ ಮತ್ತು ಫಂಗೈದು ಗ್ರೋತ್ ಬಹಳ ಜಾಸ್ತಿ ಆಗ್ಲಿರ್ತದ. ಓಕೆನಾ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಗ್ರೋತ್ ಜಾಸ್ತಿ ಆಗದ. ಎದಕ್ ಜಾಸ್ತಿ ಆಗದ ಅಂದ್ರೆ ಡಿಕಂಪೋಸ್ ಮಾಡ್ಲಿಕ್ಕೆ ಜಾಸ್ತಿ ಆಗದ. ಈಗ ಡಿಕಂಪೋಸ್ ಆಗುವಾಗ ಏನಾಗ್ತದ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ವೈಲ್ ಡಿಕಂಪೋಸಿಷನ್ the bacteria and fungi use dissolved oxygen of the water body exponentially. I hope everybody is understanding. Notri, ಎಷ್ಟು ಕ್ಲಿಯರ್ ಆಗದ ನೋಡ್ರಿ. When plants and algae start to die, exponential accumulation of dead organic matter takes place in the water body. ಈ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕಂಪೋಸ್ ಮಾಡ್ಲಿಕ್ಕೆ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಬರಬೇಕು. ಅದರ ಸಂಬಂಧ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ ಟೇಕ್ಸ್ ಪ್ಲೇಸ್ ಟು ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಈ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನದ ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ದ ಬ್ಯಾಕ್ಟೀರಿಯಾ ಅಂಡ್ ಫಂಗೈ ದೇ ಯೂಸ್ ಡಿಸಾಲ್ವ್ಡ್ ಆಕ್ಸಿಜನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ವಾಟರ್ ಬಾಡಿ ಎಕ್ಸ್ಪೋನೆನ್ಷಿಯಲಿ. ಇವಾಗ ಆಕ್ಸಿಜನ್, ಡಿಸಾಲ್ವ್ಡ್ ಆಕ್ಸಿಜನ್ ನ ಎಕ್ಸ್ಪೋನೆನ್ಷಿಯಲಿ ಅದು ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡಿಕಂಪೋಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ ಅಂದ್ರೆ ಕ್ಯಾನ್ ಐ ಸೇ the oxygen that is present in the water body decreases. I hope everybody is understanding. Okay, be very careful. Oxygen content in a balanced marine ecosystem, if it decrease, this particular condition is what is called as the hypoxia, or it is also called as ಎನಾಕ್ಸಿಯಾ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ಹಿಪೋಕ್ಸಿಯಾ ಅಂತಾನೂ ಕರೀತಾರ, ಎನಾಕ್ಸಿಯಾ ಅಂತಾನೂ ಕರೀತಾರ. ನೋಡ್ರಿ ಹೆಂಗದ ಇದು, ಪ್ಲಾಂಟ್ಸ್ ಮತ್ತು ಆಲ್ಗೆ ಎಕ್ಸ್ಪೋನೆನ್ಷಿಯಲಿ ಡೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅಕ್ಯುಮುಲೇಷನ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಸ್ಟಾರ್ಟೆಡ್ ಟು ಟೇಕ್ ಪ್ಲೇಸ್. ಈ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಗಳನ್ನ ನಾವೇನ್ ಮಾಡ್ಲಿತ್ತೀವಿ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇದ್ರು ಡಿಕಂಪೋಸ್ ಮಾಡ್ಲಿಕ್ಕೆ ಬಿಡ್ಲಿತ್ತೀವಿ. ಓಕೆ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇಷ್ಟಕೊಂಡ ಜಾಸ್ತಿ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕಂಪೋಸ್ ಮಾಡ್ಬೇಕಂದ್ರೆ it has to first of all grow in exponential manner. When it grows in exponential manner, what happens? It will start to consume the dissolved oxygen that is present in water body. ಇವಾಗ ಎಲ್ಲಾ oxygen content that is present in the water body, when it is consumed by the bacteria and fungi, can I say the oxygen that is left for other organisms in the water body decreases. As a result, what may happen? Biological oxygen demand and chemical oxygen demand may become high. Hope everybody is understanding. ಹಿಪೋಕ್ಸಿಯಾ ಅಂತ ಕಂಡೀಷನ್ ಏನಾದ್ರೂ ವಾಟರ್ ಬಾಡಿಲಿ ಏನಪ್ಪಾ ಅಂದ್ರೆ ಬಂತು ಅಂದ್ರೆ ಅಥವಾ ಕ್ರಿಯೇಟ್ ಆಯ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಮತ್ತೆ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಹೆಚ್ಚಿಗೆ ಆಗ್ಬಿಟ್ಟಿರ್ತದ. ಇಂಥ ಕಂಡೀಷನ್ ಇದ್ದಾಗ ದ ಅದರ್ ವಾಟ್ ಆರ್ ದೇ, ದ ಅದರ್ marine organisms will also start to die because they are not able to get what? They are not able to get the comfortable amount of oxygen to breathe, to consume. Hope everybody is understanding. Ille other organisms, when they start to die, can I say the whole ecosystem is getting deteriorated? Other ecosystem destroy aglita illa. One fish athwa other zooplanktons, phytoplanktons, if they are dying, can I say ecosystem is getting destroyed? Destruction of ecosystem anta directly ಹೇಳ್ಬೋದು. Hope everybody is understanding. Ultimately ಈ ಡಿಸ್ಟ್ರಕ್ಷನ್ ಆಫ್ ಎಕೋಸಿಸ್ಟಮ್ ಹೆಂಗಾಗದ, ಇದ್ರ ಸಂಬಂಧ ಆಗದ. ಎದ್ರ ಸಂಬಂಧ? ಯೂಟ್ರೋಫಿಕೇಶನ್ ಇಂದ.
What is that eutrophication? Eutrophication is nothing but when the water body gets enriched with the nutrients. ಇದಕ್ಕೆ eutrophication ಅಂದ್ರೆ when the enrichment of nutrients in the water body takes place, the enrichment starts to support the exponential growth of algae and producers in the water body. When it takes place, this particular process is what is called as algal bloom. Sir, algal bloom in the sunlight penetration down in the water bodies decreases because of higher water turbidity. Sir, higher water turbidity in the plants will not be able to get sufficient amount of sunlight. If the plants are not getting sufficient amount of sunlight for photosynthesis, they'll start to die. Sir, plants are also dying, and the algae will also start to die. I hope everybody is understanding. Ultimately, all the organisms which are present in the water body, they started to die. Sir, they are dying as a result. Exponential accumulation of organic matter is taking place inside the water body. Hope everybody is understanding. The exponential accumulation of dead organic matter na decomposition ಮಾಡ್ಲಿಕ್ಕೆ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಬೇಕು. Because dead organic matter is itself the food of bacteria and fungi called as decomposers. ಈ decomposers ಬ್ಯಾಕ್ಟೀರಿಯಾ ಮತ್ತು ಫಂಗೈ exponential grow ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. Because the food is high, the food amount is high in the water body. ಅದರ ಸಲುವಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ತಮ್ಮ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಓಕೆ, ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾವೆ. ಇವಾಗ ಈ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಏನ್ ಮಾಡ್ತಾವ ಅಂದ್ರೆ ಆ ಎಲ್ಲ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕಂಪೋಸ್ ಮಾಡ್ಲಿಕ್ಕೆ that will start to use the dissolved oxygen that is present in the water body. When the dissolved oxygen that is present in the water body is being consumed by the bacteria and fungi for the decomposition of dead organic matter, the oxygen that is left for the other marine organisms becomes less. ಇವಾಗ ನಾವು ಸಪ್ಲೈ ಕಡಿಮೆ ಇತ್ತಂದ್ರೆ ಡಿಮಾಂಡ್ ಏನಾಗಬೇಕು? ಆಕ್ಸಿಜನ್ ಅದು ಜಾಸ್ತಿ ಆಗ್ಬೇಕು ಸರ್. ಸಪ್ಲೈ ಕಡಿಮೆ ಇದ್ರೆ ಡಿಮಾಂಡ್ ಜಾಸ್ತಿ ಆದಾಗ ದಟ್ ಪರ್ಟಿಕ್ಯುಲರ್ ಕಂಡೀಷನ್ ಇನ್ ವಾಟರ್ ಬಾಡಿ ಈಸ್ ಯೂಶಲಿ ವಾಟ್ ಇಸ್ ಕಾಲ್ಡ್ as ಹಿಪೋಕ್ಸಿಯಾ, ಅಥವಾ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಎನಾಕ್ಸಿಯಾ ಅಂತಾನೂ ಕರಿತೀವಿ. ಸರ್, the organic matter or the biological organisms which are present in the water body, when they start demanding oxygen more, that creates a condition called as hypoxia. Biological oxygen demand high ಆಗ್ಬಿಟ್ಟಿರ್ತದ. ಅದರ ಜೊತೆಗೆ the chemical components like iron, they are very much in love with the oxygen content. Usually when oxygen was not there on the earth's surface, they used to connect or they used to do chemical reaction with the sulfates. Soon after oxygen got formed on the earth's surface, what happened is the iron started to combine or do chemical reaction with the oxygen. Hope everybody is understanding. ಅದರ ಸಂಬಂಧ ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಕೂಡ ಹೈ ಆಗ್ಬಿಡ್ತದ. Biological oxygen demand, chemical oxygen demand is the demand of organisms and chemical components in an ecosystem. ಅದು ಜಾಸ್ತಿ ಆಗ್ಬಿಡ್ತು ಅಂದ್ರೆ it is understandable that eutrophication has taken place. There are ಏನಪ್ಪಾ ಅಂದ್ರೆ exponential accumulation of dead organic matter is taking place. ಅದರ ಸಂಬಂಧ ಏನಾಗಬಹುದು? The other organisms will also start to die because they are not able to get sufficient amount of oxygen. Sufficient amount of oxygen ಸಿಗ್ಲಿಲ್ಲ ಅಂದ್ರೆ sir they will start to die. When they die, the destruction of ecosystem takes place. Ultimately, the whole biodiversity that is present in the water body, that will also start to die. Hope everybody is understanding. So this is the impact of the eutrophication. Eutrophication ನೋಡ್ರಿ ಏನಾಗಬಹುದು? Eutrophication ಇಂದ ultimately destruction of ecosystem may takes place. Okay, so ಇಂತ ಒಂದು ಕಂಡೀಷನ್ ಕ್ರಿಯೇಟ್ ಆಗ್ತಿರ್ತಾವ. ಒಂದ್ ವೇಳೆ ಯಾವ್ದಾದ್ರು ವಾಟರ್ ಬಾಡಿ ಯೂಟ್ರೋಫಿಕೇಶನ್ ಆಗದಂದ್ರೆ ಫುಲ್ ಕಾನ್ಸಂಟ್ರೇಷನ್ ಆ ವಾಟರ್ ಬಾಡಿಗೆ ಕೆಲವೊಂದು ಇಂಡಿಕೇಟರ್ಸ್ ಇರ್ತಾವ. ಇಂಡಿಕೇಟರ್ಸ್ ಆಫ್ ಯೂಟ್ರೋಫಿಕೇಶನ್ ಅಂತ ಬರ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ? ಸೊ ಇಂಡಿಕೇಟರ್ಸ್, ವೆನ್ ವಿ ಹ್ಯಾವ್ ಇಂಡಿಕೇಟರ್ಸ್ ಆಫ್ ಯೂಟ್ರೋಫಿಕೇಶನ್, ಬಿ ವೆರಿ ಕೇರ್ಫುಲ್. ಏನ್ ಇರ್ಬೇಕು? ಒಂದ್ ವೇಳೆ ಯೂಟ್ರೋಫಿಕೇಶನ್ ಆಗ್ಲಿರ್ತದ ಯಾವ್ದಂದ್ರೆ ವಾಟರ್ ಬಾಡಿ ಅಂದ್ರೆ ಡೆಫಿನೆಟ್ಲಿ ಅದ್ರೊಳಗೆ ನೈಟ್ರೇಟ್ಸ್ ಮತ್ತು ಫಾಸ್ಫೇಟ್ ಕಂಟೆಂಟ್ಸ್ ಹೆಂಗಿರ್ಬೇಕು ನೋಡ್ರಿ. ಫಾಸ್ಫೇಟ್ ಕಂಟೆಂಟ್ಸ್, ಸರ್ ದೇರ್ ಮಸ್ಟ್ ಬಿ ಸಮ್ ಅಮೌಂಟ್. ಓಕೆನಾ? ಅಮೌಂಟ್ ಏನ್ ಇರ್ಬೇಕು ನೋಡ್ರಿ. ನೈಟ್ರೇಟ್ ಕಂಟೆಂಟ್ಸ್ ಇದ್ದು ಸರ್ ಇಟ್ ಮಸ್ಟ್ ಬಿ ಮೋರ್ ದೆನ್, ಬಿ ವೆರಿ ಕೇರ್ಫುಲ್, ನೈಟ್ರೇಟ್ಸ್ ಮಸ್ಟ್ ಬಿ ಮೋರ್ ದೆನ್ 0.2 milligram per liter. ಫಾಸ್ಫೇಟ್ ಕಂಟೆಂಟ್ ಎಷ್ಟಿರ್ಬೇಕಂದ್ರೆ 0.02 milligram per liter ಕಿಂತ ಜಾಸ್ತಿ ಇರ್ಬೇಕು. ಈ ತರ ಯಾವಾಗ ಇರ್ತದ? This indicates eutrophication is taking place in a water body. Okay, so you need to remember these values. They are very simple: 0.2 milligram per liter and 0.02 milligram per liter. ಒಂದ್ ವೇಳೆ ನೈಟ್ರೇಟ್ ಕಂಟೆಂಟ್ ಇದಕ್ಕಿಂತ ಜಾಸ್ತಿ ಆಗದಂದ್ರೆ ಡೆಫಿನೆಟ್ಲಿ ಇಟ್ ಇಸ್
it is understandable that the water body is under eutrophication. So second most important indicator that we need to understand about is high biological oxygen demand, and the third is high chemical oxygen demand. ಒಂದ್ ವೇಳೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಮತ್ತು ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಬಹಳ ಜಾಸ್ತಿ ಇತ್ತಂದ್ರೆ ಇಟ್ ಇಸ್ ಅಂಡರ್ಸ್ಟ್ಯಾಂಡಬಲ್ ದಟ್ ದ ಯೂಟ್ರಿಫಿಕೇಶನ್ ಹ್ಯಾಸ್ ಟೇಕನ್ ಪ್ಲೇಸ್ ವಿತ್ ದ ವಾಟರ್ ಬಾಡಿ. ಓಕೆ, ತದನಂತರ ನೋಡ್ರಿ, ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಸರ್, ನಾವೇನ್ ನೋಡ್ಬೋದು ಮತ್ತ ಇಂಡಿಕೇಟರ್ ಅಂದ್ರೆ ಈ ವಾಟರ್ ಬಾಡಿ ಮೇಲ್ಗಡೆ ಆಲ್ಗೆ ವುಡ್ ಹ್ಯಾವ್ ಸ್ಟಾರ್ಟೆಡ್ ಟು ಗ್ರೋ ಎಕ್ಸ್ಪೋನೆನ್ಷಿಯಲಿ. ಅದರ ಸಂಬಂಧ ಆಲ್ಗಲ್ ಬ್ಲೂಮ್ ಆದ್ರೂ ಕೂಡ, ಆಲ್ಗಲ್ ಬ್ಲೂಮ್ ಆಗಿದ್ರು ಕೂಡ it is understandable that the eutrophication is taking place or eutrophication already has taken place. So algal bloom idru kuda it is an indicator for us that the water body is under eutrophication. Hope everybody is understanding. So idar jotige fourth most important indicator that we can concentrate on, this is not fourth, it is fifth. Be very careful. This is the fourth one. This is the fifth indicator that we have, is what is called as the low dissolved oxygen. One way oxygen, dissolved oxygen in the water body, if it is low, then it is understandable that it can be a indication for the water body which is getting eutrophication. Hope everybody is understanding. Eutrophication ಆಗ್ಲಿಕ್ತದ, ಅದಕ್ಕೆ ಏನಾದರೂ indicators ಅದಾವ ಅಂದ್ರೆ ಇವು. So they can ask you straightforward questions on the basis of these points. Hope everybody is understanding. ಇದರ ಜೊತೆಗೆ ನೋಡ್ರಿ, if you further concentrate, some most important examples that we see in India, be very careful. ಈಗ ನಾ ಇಂಡಿಯಾ ಟ್ರಾ ಮಾಡ್ಲಿಕ್ಕೆ ಅನ್ಕೊಡ್ರಿ, ಇಂಡಿಯಾದಾಗ ಕೆಲವೊಂದು ಇಂಪಾರ್ಟೆಂಟ್ ನಾವೇನ್ ನೋಡ್ಲಿಕ್ಕೆ ಅಂದ್ರೆ ಲೇಕ್ಸ್ಗಳು ವಿಚ್ ಆರ್ ಗೆಟಿಂಗ್ algal bloom are suffering because of eutrophication are. Be very careful. ಈ ತರದ್ ಅನ್ಕೊಡ್ರಿ. Exactly, I'll try to mention some important water bodies. One is in Maharashtra, the second was in Kerala, the third is here in Manipur, and hope you are able to understand. Sir, ಮಹಾರಾಷ್ಟ್ರದಾಗ ಇರತಕ್ಕಂಥದ್ದು ಒಂದು ಯೂಟ್ರೋಫಿಕೇಶನ್ ಆಗಲಿದ್ದು ವಾಟರ್ ಬಾಡಿ, ಇದಕ್ಕೆ ನಾವು ಲೂನಾರ್ ಲೇಕ್ ಅಂತ ಕರೆದ್ವಿ. ಲೂನಾರ್ ಲೇಕ್ ಈಸ್ ವೆರಿ ಫೇಮಸ್ ಆಸ್ ಅ ಕ್ರಿಟರ್ ಲೇಕ್ ವಿಚ್ ಇಸ್ ಪ್ರೆಸೆಂಟ್ ಓವರ್ ದ ಡೆಕ್ಕನ್ ಟ್ರಾಪ್. ಇದೇ ರೀತಿ ಇಲ್ಲೊಂದು ಲೇಕ್ ಅದ, ವೆಂಬನಾಡ್ ಕಯಾಲ್ ಅಂತ ಹೇಳಿ. ವೆಂಬನಾಡ್ ಕಯಾಲ್ಸ್ ಅಂತ ಕರೀತಾರೆ ಅದಕ್ಕೆ, ಲೇಕ್ಸ್ ಗಳಿಗೆ ಅಥವಾ ಬ್ಯಾಕ್ ವಾಟರ್ಸ್ಗೆ. ವೆಂಬನಾಡ್ ಕಯಾಲ್ is the longest lake that is present in India. That also we need to remember about. Okay, ಈ ಲಾಂಗೆಸ್ಟ್ ಲೇಕು ಕೂಡ ಏನಾಗ್ಲಿತ್ತ ಅಂದ್ರೆ ಇವತ್ತಿಗೆ ಸಫರಿಂಗ್ ಬಿಕಾಸ್ ಆಫ್ ಯೂಟ್ರಿಫಿಕೇಶನ್. ಓಕೆ, ಇದ್ರ ಜೊತೆಗೆ ಇಲ್ಲಿ ಬಂದ್ರೆ ಇಲ್ಲೊಂದು ಲೇಕ್ ಅದ. ದಿಸ್ ಪರ್ಟಿಕ್ಯುಲರ್ ಲೇಕ್ ಇಸ್ ವಾಟ್ ಇಸ್ ಕಾಲ್ಡ್ as ಲೋಕ್ಟಕ್ ಲೇಕ್ ದಟ್ ಇಸ್ ಪ್ರೆಸೆಂಟ್ ಇನ್ ಮಣಿಪುರ್. ಇಲ್ಲಿ ಲೂನಾರ್ ಲೇಕ್ ಇಲ್ಲದ ಮಹಾರಾಷ್ಟ್ರದಾಗ, ಆಮೇಲೆ ವೆಂಬನಾಡ್ ಕೈಲ್ ಅಲ್ಲದ ಕೇರಳದಾಗ, ತದನಂತರ ಇಲ್ಲಿ ಲೋಕ್ಟಕ್ ಲೇಕ್ ಇರ್ತಕ್ಕಂಥದ್ದು ಮಣಿಪುರ್ ಒಳಗದ. ಮಣಿಪುರ್. Okay, these are the three most important lakes which are suffering because of the eutrophication. Eutrophication ಆಯ್ತಾ? These are the important examples that we can remember about. ಅದರ ಜೊತೆಗೆ there is also a system called as, be very careful. ಇಲ್ಲಿ ನೀವು ನಾರ್ತ್ ಅಮೆರಿಕಾ ಒಳಗ ನೀವು ಒಂದು ಈ ತರ ಒಂದು ಲೇಕ್ ದ ಸಿಸ್ಟಮ್ ನೋಡ್ಬೋದು. ಓಕೆನಾ, ಈ ತರ ಒಂದು ಲೇಕ್ ಅದ, ತದನಂತರ ಈ ತರ ಒಂದು ಲೇಕ್ ಅದ, ಅದಾದ ನಂತರ ಇಲ್ಲೊಂದು ಲೇಕ್ ಅದ, ಈ ತರ ಅದಾದ ನಂತರ ಇಲ್ಲೊಂದು ಲೇಕ್ ಅದ, ಅದಾದ ಈ ತರ ಲೇಕ್ ಅದ. ಓಕೆನಾ, ಈ ತರ ಲೇಕ್ ಸಿಸ್ಟಮ್ಸ್ ಗಳನ್ನ ನೋಡ್ಬೋದು ನೀವು. ಓಕೆನಾ, full concentration. ಈ ತರ ಲೇಕ್ ಅದ. Be very careful. This particular lake is what is called as Superior. You might have heard about this. Superior ಆದ ನಂತರ this is what is called as Michigan Lake. This is Huron Lake. This is Erie Lake. This is Ontario Lake. Hope everybody is understanding. Okay, ಇಲ್ಲಿ ನೋಡ್ರಿ ನೀವು, ಇಲ್ಲಿ ಎರಿ ಐತಲ್ಲ, be very careful. ಎರಿ ಲೇಕ್ which is present in both USA and this area is under eutrophication, and it is located in USA and Canada, exactly on the border, because this particular lake system is what is called as, be very careful, Great Lakes ಅಂತ ಕರೀತಾರೆ ಇದಕ್ಕೆ. Great Lakes. I hope everybody is understanding. Great Lakes ಒಳಗ ಒಂದು 4 important lakes ಕಂಡು ಬರ್ತಾವ ಈ ತರ. Superior ಏನದ, is the largest fresh water lake in the world.
Hope everybody is understanding. This creates the largest volume of fresh water that is present over the continent. Among that, this particular lake, the lake is what is called as Erie. This particular lake, Erie, okay na? ಈ ಎರಿ ಅನ್ನೋ ಲೇಕ್ ಏನಾಗ್ಲಿದೆ ಅಂದ್ರೆ ಈಸ್ ಅಂಡರ್ ಯೂಟ್ರಿಫಿಕೇಶನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎರಿ ಯು ಕ್ಯಾನ್ ರಿಮೆಂಬರ್, ಓಕೆನಾ? ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ these kind of things. Let's try to understand one more thing that we need to concentrate on is about effects of eutrophication. Effects of eutrophication ಒಳಗೆ ನಾವೇನು ನೋಡ್ಬೋದು ನೋಡ್ರಿ, effects or impacts of eutrophication ಅಂತ ನೋಡ್ಬೋದು, ಓಕೆನಾ? Effects of eutrophication. Effects of eutrophication ಒಳಗ ಫಸ್ಟ್ ಆಫ್ ಆಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್ ಏನ್ ಮಾಡ್ತದೆ ಸರ್ ಇದು? ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ ಅಂತ. Environmental impacts. It is very important to understand this because straightforward they may ask you this particular thing in means. ಅವಾಗ effects of eutrophication ಅಂತನೂ ಕೇಳಬಹುದು ಅವರು. Effects of eutrophication ಅಂತ ಕೇಳಿದಾಗ we can explain it like this. Effects of eutrophication ಒಳಗ ಫಸ್ಟ್ ಆಫ್ ಆಲ್ ಏನಾಗ್ಬೋದು? ಆಲ್ಗಲ್ ಬ್ಲೂಮ್ ಆಗ್ತದ. ಆಲ್ಗಲ್ ಬ್ಲೂಮ್ ಜೊತೆಗೆ ಎಕೋಸಿಸ್ಟಮ್ ಡೆಸ್ಟ್ರಾಯ್ ಆಗ್ತದ. ಎಕೋಸಿಸ್ಟಮ್ ಡೆಸ್ಟ್ರಾಯ್ ಆಗ್ತದ. ಎಕ್ಸ್ಟ್ರಾ ಎಕೋಸಿಸ್ಟಮ್ ಡಿಸ್ಟ್ರಕ್ಷನ್ ಜೊತೆಗೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದ, ಓಕೆನಾ? ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಕಲಾಜಿಕಲ್ ಇಂಬ್ಯಾಲೆನ್ಸ್. ಓಕೆ, ಇವಾಗ ಆಲ್ಗಲ್ ಬ್ಲೂಮ್ ಆದಾಗ ಬಿ ವೆರಿ ಕೇರ್ಫುಲ್. ಸರ್ ಆನ್ ಹೆಲ್ತ್ ಎಫೆಕ್ಟ್ಸ್ ಅಂತ ಬರೀತಾನೆ, ಓಕೆನಾ? ಹೆಲ್ತ್ ಎಫೆಕ್ಟ್ಸ್. ಹೆಲ್ತ್ ಎಫೆಕ್ಟ್ಸ್ ಒಳಗ ನಾವೇನ್ ನೋಡ್ಬೋದು ಅಂದ್ರೆ ಬಿ ವೆರಿ ಕೇರ್ಫುಲ್. ಆಲ್ಗಲ್ ಬ್ಲೂಮ್ in a water body, algal bloom, be very careful. Algal bloom in a water body releases toxins like, they release toxins like, be very careful, cyanotoxins, which are harmful, okay na? ಈಗ ಆಲ್ಗಲ್ ಬ್ಲೂಮ್ ಎಕ್ಸೆಸಿವ್ ಅಮೌಂಟ್ ಒಳಗೆ ಆಗ್ಬಿಟ್ಟದ ಅಂದ್ರೆ the algal bloom, their growth releases a toxin called as cyanotoxins. These cyanotoxins, when they are contaminated with the drinking water, and if we are consuming that particular drinking water, then it creates health problems. Hope everybody is understanding. ತದನಂತರ ನೋಡ್ರಿ ಲಾಸ್ಟಿಗೆ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನು ಬರ್ಲಿಕ್ಕೆ ಟ್ರೈ ಮಾಡೋಣ ಅಂತ. ಎಕನಾಮಿಕ್ ಇಂಪ್ಯಾಕ್ಟ್, ಓಕೆನಾ? ಇದನ್ನ ಹೆಲ್ತ್ ಇಂಪ್ಯಾಕ್ಟ್ ಅಂತ ಬರೆದ್ರು ನಡೀತದೆ. ಹೆಲ್ತ್ ಇಂಪ್ಯಾಕ್ಟ್. ಎಕನಾಮಿಕ್ ಇಂಪ್ಯಾಕ್ಟ್ ಒಳಗ ಸರ್ ವೆನ್ ಮರೀನ್ ಎಕೋಸಿಸ್ಟಮ್ ಡೈಸ್, the fish gets killed. When the fish gets killed, the fishing also gets deteriorated. As a result, the income of a fisherman who is completely dependent on fishing also decreases. So that can be considered as an economic impact of eutrophication. I hope everybody is understanding. You can explain the things like this. So this is about the eutrophication. I hope everybody is understanding what it is. So we could be able to understand all these things. Hope everybody is understanding. Eutrophication can be seen in two things: natural eutrophication and cultural eutrophication. Natural eutrophication is eutrophication happening naturally, but the process is very slow. And this process usually involves weathering, erosion, transportation, and deposition of nutrients inside a water body. Further, cultural eutrophication, the process is very rapid, and in this particular thing, the man is involved for the eutrophication. How? Agriculture fields daga fertilizers ಗಳನ್ನ ಯೂಸ್ ಮಾಡ್ಲಿದ್ದೇವೆ. As a result, nitrogen and phosphorus kind of nutrients are getting discharged or getting added in the water body to enrich this particular ecosystem. ಅದರ ಜೊತೆಗೆ sewage discharge ಮಾಡ್ಲಿದ್ದೇವೆ without treating it. Industrial effluents, without treating it, we are discharging it in the water body. Along with that, deforestation ಮಾಡಿದಾಗ ಕೂಡ soil erosion ಜಾಸ್ತಿ ಆಗ್ತದ. Soil erosion ಆದಾಗ be very careful. Soil ಒಳಗಿರತಕ್ಕಂತ ನ್ಯೂಟ್ರಿಯೆಂಟ್ಸ್ ಕೂಡ they are getting added in the water body. So this is how the cultural eutrophication takes place. If they ask you
To explain about eutrophication and types, you have to explain these two types. And eutrophication types and impacts of eutrophication ಅಂತ ಕೇಳಿದ್ರೆ you need to remember all these things. ಈ ಒಂದು ಪೂರ್ತಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ಆನ್ಸರ್ ಅಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ದೇ ಆರ್ ಕಂಟಿನ್ಯೂಸ್ಲಿ ಗೆಟಿಂಗ್ ಆಡೆಡ್ ಹಿಯರ್ ಇನ್ ದ ವಾಟರ್ ಬಾಡಿ. That enriches the nutrient content of the water body. That is what called as eutrophication. Eutrophication ಆದಾಗ the producers and the algae that is present in the water body, they'll start to exponentially grow. That is what is called as algal bloom. Adar nanತರ algal bloom, when it is growing continuously, it doesn't allow the sunlight to penetrate down. Sunlight penetrate ಆಗಲಿಲ್ಲ ಅಂದ್ರೆ ವಾಟರ್ ಟರ್ಬಿಡಿಟಿ ಜಾಸ್ತಿ ಆಗದ ಅನ್ನೋ ಅರ್ಥ. ಸರ್ ವಾಟ್ ಹ್ಯಾಪನ್ಸ್? ಸನ್ಲೈಟ್ ಬ್ಲಾಕ್ ಆಗದ, ಯಾಕಂದ್ರೆ ವಾಟರ್ ಟರ್ಬಿಡಿಟಿ ಹ್ಯಾಸ್ ಇನ್ಕ್ರೀಸ್. ವಾಟರ್ ಟರ್ಬಿಡಿಟಿ ಜಾಸ್ತಿ ಆದಾಗ ಏನಾಗ್ತದ? Plants starts to die. Okay, if the sunlight is not reaching the ground and the plants, if they are not receiving sunlight for the photosynthesis, then what happens? The plants will start to die. Plants, when they start to die exponentially, exponential accumulation of dead organic matter takes place. To decompose it, bacteria and fungi are also exponentially growing, and they are consuming dissolved oxygen that is present in the water body to decompose the dead organic matter. Other population ಜಾಸ್ತಿ ಆಗ್ಲಿತ್ತ, ಬ್ಯಾಕ್ಟೀರಿಯಾ ಮತ್ತು ಫಂಗೈ ಇತ್ತು. ಇದ್ರ ಜೊತೆಗೆ ಡಿಕಂಪೋಸ್ ಮಾಡ್ಲಿಕ್ಕೆ ಡಿಸಾಲ್ವ್ಡ್ ಆಕ್ಸಿಜನ್ ಯೂಸ್ ಮಾಡ್ಕೊಳ್ಳಿಕ್ತಾವ. ವೆನ್ ಆಕ್ಸಿಜನ್ ಕಂಟೆಂಟ್ ಇನ್ ದ ವಾಟರ್ ಬಾಡಿ ಡಿಕ್ರೀಸಸ್ so much so that the other organisms are not able to get dissolved oxygen for breathing, for consumption. That particular condition of a water body is what is called as hypoxia. In this condition, what we can say that biological oxygen demand has increased, chemical oxygen demand has increased. Biological oxygen demand, BOD and COD, when they increase, it is a condition of hypoxia itself. Sir, itra increase ಆದಾಗ ಏನಾಗ್ತದ? Be very careful. The other marine organisms are not getting oxygen, and they'll start to die. The whole ecosystem collapse. When the ecosystem collapses, it is due to the first most important reason called as eutrophication itself. As a result, eutrophication is nothing but enriching the water body with the nutrients. If at all, the water body faces deficiency in nutrients, then that particular condition is what is called as oligotrophication. Eutrophication is what? Enrichment of nutrients. Deficiency of nutrients in the water body creates a condition called as oligotrophication. This also you can remember, okay? Okay. Along with that, indicators of eutrophication are nitrates ಮತ್ತು phosphates of the content ಬರ್ಲಿಕ್ಕೆ try ಮಾಡಲಿದೆ. Nitrates must be around more than 0.2 milligram per liter. Phosphates around 0.02 milligram per liter. Okay? Biological oxygen demand high ಇರ್ತದ, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಕೂಡ ಹೈ ಇರ್ತದ. ಅದ್ರ ಜೊತೆಗೆ ಆಲ್ಗಲ್ ಬ್ಲೂಮ್ ಆಗಿರ್ತದ, ಲೆಸ್ ಡಿಸಾಲ್ವ್ಡ್ ಆಕ್ಸಿಜನ್ ನೋಡ್ತೀವಿ ನಾವು. ಅದ್ರ ಸಂಬಂಧ ದೀಸ್ ಆರ್ ದ ಇಂಡಿಕೇಟರ್ಸ್ ಆಫ್ ಯೂಟ್ರೋಫಿಕೇಶನ್. ಇಂಡಿಯಾದಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯೂಟ್ರೋಫಿಕೇಶನ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದೀಸ್ 3 lakes: Loktak Lake in Manipur, Lunar Lake in Maharashtra, and Vembanad Kayal in Kerala. And worldwide, the most important example can become Erie. Erie Lake is a lake system of Great Lakes, which is exactly on the border of US and Canada, and it is under eutrophication. I hope everybody is understanding. So this is about the complete idea of eutrophication and algal bloom. I hope everybody could able to understand what it is, and this will help you for your exams. And this is the complete understanding of eutrophication, algal bloom. Thank you.